ಮೈಸೂರು. ಬೆಂಗಳೂರಿನ ಹೊರವಲಯದಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕಗ್ಗಲಿಪುರ ಪೊಲೀಸರು ರೇಡ್ ಮಾಡಿದ್ದಾರೆ. ಸುಮಾರು 150 ಜನರನ್ನ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ನಗರದ ಹೊರವಲಯದಲ್ಲಿ ಹೆಸರೇ ತೋರಿಸದಂತೆ, ಹೆಸರೇ ಕಾಣಿಸದಂತೆ ತೆರೆಯಲಾಗಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ರೇವ್ ಪಾರ್ಟಿ ನಡೆಯುವಾಗ ಇಲ್ಲಿನ ಪೊಲೀಸರು ಅಂದ್ರೆ ಕಗ್ಲಿಪುರ ಪೊಲೀಸರು ನೆಸ್ಪೀರವರ ನೇತೃತ್ವದಲ್ಲಿ ದಾಳಿ ನಡೆಸಿ ರೇವ್ ಪಾರ್ಟಿಯನ್ನ ಕ್ಲೋಸ್ ಮಾಡಿಸಿ ಇಲ್ಲಿದ್ದಂತ 100 ಯುವಕ ಯುವತಿಯರನ್ನ ಈಗ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಪ್ರಮುಖವಾಗಿ ಒಂದು ಚಿತ್ರಣವನ್ನ ತೋರಿಸಬೇಕಾಗತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ವಾಹನ ಎಲ್ಲಿ ನಿಂತಿದೆ ಆ ಮಾರ್ಗವಾಗಿ ಅಷ್ಟೇ ವಾಹನಗಳು ಇಲ್ಲಿಗೆ ಬರುತ್ತೆ. ಅದಾದ ನಂತರ ಮತ್ತೊಂದು ಡ್ರಾಪ್ ಆಫ್ ಪಾಯಿಂಟ್ಗೆ ವಾಹನಗಳನ್ನ ತೆಗೆದುಕೊಂಡು ಅಂದ್ರೆ ಕಾರ್ಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ನಾರ್ಮಲಿ ಈ ರೆಸಾರ್ಟ್ ಥೀಮ್ ಯಾವ ರೀತಿ ಇರುತ್ತೆ, ಪಾರ್ಟಿಗಳಿಗಾಗಿ ಸಿದ್ಧಪಡಿಸಿದಂತ ರೆಸಾರ್ಟ್ ಥೀಮ್ಗಳಂದ್ರೆ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ದಾಳಿಯಾದ ನಂತರ ಬಾಗಿಲಿಗೆ ಬೀಗವನ್ನ ಹಾಕಿರುವಂತದ್ದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅನ್ನ ಕೂಡ ನಾವು ನಿಮ್ಗೆ ತಿಳಿಸಬೇಕಾಗುತ್ತೆ. ಯಾವುದೇ ರೆಸಾರ್ಟ್ಗೆ ಒಂದಿಷ್ಟು ಬೇನಾಮಿ ಆಕ್ಟಿವಿಟಿಗಳು ಇರಬಹುದು ಅಥವಾ ಬೇರೆ ಯಾವುದಾದರೂ ಉದ್ದೇಶದಿಂದ ತೆರೆಯಲಾಗಿರುವಂತಹ ರೆಸಾರ್ಟ್ಗಳಾಗಿದ್ರೆ ಅಲ್ಲಿಗೆ ಮತ್ತೊಂದು ಬ್ಯಾಕ್ ಡೋರ್ ಕೂಡ ಇರುತ್ತೆ. ಆ ರೀತಿಯಾದಂತ ಒಂದು ಬ್ಯಾಕ್ ಡೋರ್ ಇಲ್ಲಿದೆ. ಒಳಹೊಕ್ಕು ಒಳಗಿರುವಂತಹ ಸ್ಥಳವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೇವೆ. ಈ ಸದ್ಯದ ಮಟ್ಟಿಗೆ ಕ್ಯಾಮರಾ ಪರ್ಸನ್ ಶಿವಶಂಕರ್ ಅವರು ಈ ಒಂದು ರೆಸಾರ್ಟ್ನ ಒಳಭಾಗದಲ್ಲಿ ಯಾವ ಚಿತ್ರಣ ಇದೆ ಅಂತ ತೋರಿಸ್ತಾ ಇರುವಂತದ್ದು. 35ಕ್ಕೂ ಹೆಚ್ಚಿನ ಯುವತಿಯರು, 30ಕ್ಕೂ ಹೆಚ್ಚಿನ ಯುವಕರು, ಅದರಲ್ಲಿ 3 ರಿಂದ 4 ಜನ ಸಣ್ಣ ಮಕ್ಕಳು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳು. ಒಂದಿಷ್ಟು ಜನ ಅನ್ನೋದಕ್ಕಿಂತ ಬಹುತೇಕ ಎಲ್ಲರೂ ಪಾನಮತ್ತರಾಗಿದ್ರೆ ಒಂದಿಷ್ಟು ಜನ ಡ್ರಗ್ ಅಬ್ಯೂಸ್ ಕೂಡ ಮಾಡ್ತಿದ್ರು ಅನ್ನೋ ಒಂದು ಮಾಹಿತಿ ಲಭಿಸಿರುವಂತದ್ದು. ಒಂದ್ ಕಡೆಗೆ ಫೈರ್ ಪಾರ್ಟಿ ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೊಂದ್ ಕಡೆಗೆ ಪಾರ್ಟಿ ಅಂದ್ರೆ ಎಣ್ಣೆ ಪಾರ್ಟಿಯನ್ನ ನಡೆಸ್ತಾ ಇರುವಾಗಲೇ ಪೊಲೀಸರ ದಾಳಿ ಆಗಿರೋದ್ರಿಂದ ಒಂದಿಷ್ಟು ವ್ಯಕ್ತಿಗಳು ಪ್ರಾಬಬ್ಲಿ ತಮ್ಮ ಗ್ಲಾಸ್ಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿರುವಂತದ್ದು ಮತ್ತೊಂದು ಚಿತ್ರಣ ಆಗುತ್ತೆ. ಯಾಕೆ ಇದು ದೂರು ಹೊರಗೆ ಬಂತು, ಯಾಕೆ ಇಲ್ಲಿ ದಾಳಿ ಆಯ್ತು ಅನ್ನೋದು ವಿಚಾರವನ್ನು ನೋಡೋದಾಯ್ತು ಅಂದ್ರೆ ಇಲ್ಲಿ ಆಗಾಗ ಆಗ್ತಿದ್ದಂತ ರೇವ್ ಪಾರ್ಟಿಯಿಂದ ಸ್ಥಳೀಯರಿಗೆ ಕಿರಿಕಿರಿ ಆಗ್ತಿತ್ತು, ಸೌಂಡ್ ತೀರಾ ಹೆಚ್ಚಾಗಿ ಬರ್ತಿತ್ತು. ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ಅನೇಕ ಬಾರಿ ತಂದಂತ ಸಂದರ್ಭದಲ್ಲಿ ಈ ಯಾವಾಗ ಪಾರ್ಟಿ ನಡೆಯುತ್ತೆ ಅಂತ ಖಾತ್ರಿಪಡಿಸಿಕೊಂಡು ಮಾಹಿತಿಯನ್ನ ಪಡೆದಂತ ಕಗ್ಲಿಪುರ ಪೊಲೀಸರು ನಿನ್ನೆ ದಾಳಿಯನ್ನ ನಡೆಸಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚಿನ ಬೆಂಗಳೂರು ಮೂಲದ ಅಂದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತ ವಿದ್ಯಾರ್ಥಿನಿಯರು ಯಾರಿದ್ದಾರೆ ಅವರು ಇಲ್ಲಿಗೆ ಪಾರ್ಟಿ ಬಂದಿದ್ರು. ಆ ಕಾರಣದಿಂದ ಅಷ್ಟೂ ಜನರನ್ನ ಈಗ ವಶಕ್ಕೆ ಪಡೆದು ಎಲ್ಲರ ರಕ್ತದ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಪೊಲೀಸರ ಭದ್ರತೆಯನ್ನ ಈಗ ನೀಡಲಾಗಿರುವಂತದ್ದು, ಯಾರು ಕೂಡ ಎಸ್ಕೇಪ್ ಆಗಬಾರದು ಅಂತ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ರಾಮನಗರ, ಮೈಸೂರು. ಬೆಂಗಳೂರಿನ ಹೊರವಲಯದಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕಗ್ಗಲಿಪುರ ಪೊಲೀಸರು ರೇಡ್ ಮಾಡಿದ್ದಾರೆ. ಸುಮಾರು 150 ಜನರನ್ನ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ನಗರದ ಹೊರವಲಯದಲ್ಲಿ ಹೆಸರೇ ತೋರಿಸದಂತೆ, ಹೆಸರೇ ಕಾಣಿಸದಂತೆ ತೆರೆಯಲಾಗಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ರೇವ್ ಪಾರ್ಟಿ ನಡೆಯುವಾಗ ಇಲ್ಲಿನ ಪೊಲೀಸರು ಅಂದ್ರೆ ಕಗ್ಲಿಪುರ ಪೊಲೀಸರು ನೆಸ್ಪೀರವರ ನೇತೃತ್ವದಲ್ಲಿ ದಾಳಿ ನಡೆಸಿ ರೇವ್ ಪಾರ್ಟಿಯನ್ನ ಕ್ಲೋಸ್ ಮಾಡಿಸಿ ಇಲ್ಲಿದ್ದಂತ 100 ಯುವಕ ಯುವತಿಯರನ್ನ ಈಗ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಪ್ರಮುಖವಾಗಿ ಒಂದು ಚಿತ್ರಣವನ್ನ ತೋರಿಸಬೇಕಾಗತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ವಾಹನ ಎಲ್ಲಿ ನಿಂತಿದೆ ಆ ಮಾರ್ಗವಾಗಿ ಅಷ್ಟೇ ವಾಹನಗಳು ಇಲ್ಲಿಗೆ ಬರುತ್ತೆ. ಅದಾದ ನಂತರ ಮತ್ತೊಂದು ಡ್ರಾಪ್ ಆಫ್ ಪಾಯಿಂಟ್ಗೆ ವಾಹನಗಳನ್ನ ತೆಗೆದುಕೊಂಡು ಅಂದ್ರೆ ಕಾರ್ಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ನಾರ್ಮಲಿ ಈ ರೆಸಾರ್ಟ್ ಥೀಮ್ ಯಾವ ರೀತಿ ಇರುತ್ತೆ, ಪಾರ್ಟಿಗಳಿಗಾಗಿ ಸಿದ್ಧಪಡಿಸಿದಂತ ರೆಸಾರ್ಟ್ ಥೀಮ್ಗಳಂದ್ರೆ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ದಾಳಿಯಾದ ನಂತರ ಬಾಗಿಲಿಗೆ ಬೀಗವನ್ನ ಹಾಕಿರುವಂತದ್ದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅನ್ನ ಕೂಡ ನಾವು ನಿಮ್ಗೆ ತಿಳಿಸಬೇಕಾಗುತ್ತೆ. ಯಾವುದೇ ರೆಸಾರ್ಟ್ಗೆ ಒಂದಿಷ್ಟು ಬೇನಾಮಿ ಆಕ್ಟಿವಿಟಿಗಳು ಇರಬಹುದು ಅಥವಾ ಬೇರೆ ಯಾವುದಾದರೂ ಉದ್ದೇಶದಿಂದ ತೆರೆಯಲಾಗಿರುವಂತಹ ರೆಸಾರ್ಟ್ಗಳಾಗಿದ್ರೆ ಅಲ್ಲಿಗೆ ಮತ್ತೊಂದು ಬ್ಯಾಕ್ ಡೋರ್ ಕೂಡ ಇರುತ್ತೆ. ಆ ರೀತಿಯಾದಂತ ಒಂದು ಬ್ಯಾಕ್ ಡೋರ್ ಇಲ್ಲಿದೆ. ಒಳಹೊಕ್ಕು ಒಳಗಿರುವಂತಹ ಸ್ಥಳವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೇವೆ.
ಈ ಸದ್ಯದ ಮಟ್ಟಿಗೆ ಕ್ಯಾಮರಾ ಪರ್ಸನ್ ಶಿವಶಂಕರ್ ಅವರು ಈ ಒಂದು ರೆಸಾರ್ಟ್ನ ಒಳಭಾಗದಲ್ಲಿ ಯಾವ ಚಿತ್ರಣ ಇದೆ ಅಂತ ತೋರಿಸ್ತಾ ಇರುವಂತದ್ದು. 35ಕ್ಕೂ ಹೆಚ್ಚಿನ ಯುವತಿಯರು, 30ಕ್ಕೂ ಹೆಚ್ಚಿನ ಯುವಕರು, ಅದರಲ್ಲಿ 3 ರಿಂದ 4 ಜನ ಸಣ್ಣ ಮಕ್ಕಳು, ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳು. ಒಂದಿಷ್ಟು ಜನ ಅನ್ನೋದಕ್ಕಿಂತ ಬಹುತೇಕ ಎಲ್ಲರೂ ಪಾನಮತ್ತರಾಗಿದ್ರೆ, ಒಂದಿಷ್ಟು ಜನ ಡ್ರಗ್ ಅಬ್ಯೂಸ್ ಕೂಡ ಮಾಡ್ತಿದ್ರು ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಒಂದ್ ಕಡೆಗೆ ಫೈರ್ ಪಾರ್ಟಿ ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೊಂದ್ ಕಡೆಗೆ ಪಾರ್ಟಿ ಅಂದ್ರೆ ಎಣ್ಣೆ ಪಾರ್ಟಿಯನ್ನ ನಡೆಸ್ತಾ ಇರುವಾಗಲೇ ಪೊಲೀಸರ ದಾಳಿ ಆಗಿರೋದ್ರಿಂದ ಒಂದಿಷ್ಟು ವ್ಯಕ್ತಿಗಳು ಪ್ರಾಬಬ್ಲಿ ತಮ್ಮ ಗ್ಲಾಸ್ಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿರುವಂತದ್ದು ಮತ್ತೊಂದು ಚಿತ್ರಣ ಆಗುತ್ತೆ. ಯಾಕೆ ಇದು ದೂರು ಹೊರಗೆ ಬಂತು, ಯಾಕೆ ಇಲ್ಲಿ ದಾಳಿ ಆಯ್ತು ಅನ್ನೋದು ವಿಚಾರವನ್ನು ನೋಡೋದಾಯ್ತು ಅಂದ್ರೆ, ಇಲ್ಲಿ ಆಗಾಗ ಆಗ್ತಿದ್ದಂತ ರೇವ್ ಪಾರ್ಟಿಯಿಂದ ಸ್ಥಳೀಯರಿಗೆ ಕಿರಿಕಿರಿ ಆಗ್ತಿತ್ತು, ಸೌಂಡ್ ತೀರಾ ಹೆಚ್ಚಾಗಿ ಬರ್ತಿತ್ತು. ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ಅನೇಕ ಬಾರಿ ತಂದಿದ್ರು. ತಂದಂತ ಸಂದರ್ಭದಲ್ಲಿ ಈ ಯಾವಾಗ ಪಾರ್ಟಿ ನಡೆಯುತ್ತೆ ಅಂತ ಖಾತ್ರಿಪಡಿಸಿಕೊಂಡು ಮಾಹಿತಿಯನ್ನ ಪಡೆದಂತ ಕಗ್ಲಿಪುರ ಪೊಲೀಸರು ನಿನ್ನೆ ದಾಳಿಯನ್ನ ನಡೆಸಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚಿನ ಬೆಂಗಳೂರು ಮೂಲದ, ಅಂದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತ ವಿದ್ಯಾರ್ಥಿನಿಯರು ಯಾರಿದ್ದಾರೆ ಅವರು ಇಲ್ಲಿಗೆ ಪಾರ್ಟಿ ಬಂದಿದ್ರು. ಆ ಕಾರಣದಿಂದ ಅಷ್ಟೂ ಜನರನ್ನ ಈಗ ವಶಕ್ಕೆ ಪಡೆದು ಎಲ್ಲರ ರಕ್ತದ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಪೊಲೀಸರ ಭದ್ರತೆಯನ್ನ ಈಗ ನೀಡಲಾಗಿರುವಂತದ್ದು, ಯಾರು ಕೂಡ ಎಸ್ಕೇಪ್ ಆಗಬಾರದು ಅಂತ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ರಾಮನಗರ, ಮೈಸೂರು. ಬೆಂಗಳೂರಿನ ಹೊರವಲಯದಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕಗ್ಗಲಿಪುರ ಪೊಲೀಸರು ರೇಡ್ ಮಾಡಿದ್ದಾರೆ. ಸುಮಾರು 150 ಜನರನ್ನ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ನಗರದ ಹೊರವಲಯದಲ್ಲಿ ಹೆಸರೇ ತೋರಿಸದಂತೆ, ಹೆಸರೇ ಕಾಣಿಸದಂತೆ ತೆರೆಯಲಾಗಿರುವಂತಹ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ರೇವ್ ಪಾರ್ಟಿ ನಡೆಯುವಾಗ ಇಲ್ಲಿನ ಪೊಲೀಸರು, ಅಂದ್ರೆ ಕಗ್ಲಿಪುರ ಪೊಲೀಸರು ನಸ್ಪೀರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ರೇವ್ ಪಾರ್ಟಿಯನ್ನ ಕ್ಲೋಸ್ ಮಾಡಿಸಿ ಇಲ್ಲಿದ್ದಂತ 100 ಯುವಕ ಯುವತಿಯರನ್ನ ಈಗ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಪ್ರಮುಖವಾಗಿ ಒಂದು ಚಿತ್ರಣವನ್ನ ತೋರಿಸಬೇಕಾಗತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ವಾಹನ ಎಲ್ಲಿ ನಿಂತಿದೆ ಆ ಮಾರ್ಗವಾಗಿ ಅಷ್ಟೇ ವಾಹನಗಳು ಇಲ್ಲಿಗೆ ಬರುತ್ತೆ. ಅದಾದ ನಂತರ ಮತ್ತೊಂದು ಡ್ರಾಪ್ ಆಫ್ ಪಾಯಿಂಟ್ಗೆ ವಾಹನಗಳನ್ನ ತೆಗೆದುಕೊಂಡು, ಅಂದ್ರೆ ಕಾರುಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ನಾರ್ಮಲಿ ಈ ರೆಸಾರ್ಟ್ ಥೀಮ್ ಯಾವ ರೀತಿ ಇರುತ್ತೆ, ಪಾರ್ಟಿಗಳಿಗಾಗಿ ಸಿದ್ಧಪಡಿಸಿದಂತ ರೆಸಾರ್ಟ್ ಥೀಮ್ಗಳಂದ್ರೆ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ದಾಳಿಯಾದ ನಂತರ ಬಾಗಿಲಿಗೆ ಬೀಗವನ್ನ ಹಾಕಿರುವಂತದ್ದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅನ್ನ ಕೂಡ ನಾವು ನಿಮ್ಗೆ ತಿಳಿಸಬೇಕಾಗುತ್ತೆ. ಯಾವುದೇ ರೆಸಾರ್ಟ್ಗೆ ಒಂದಿಷ್ಟು ಬೇನಾಮಿ ಆಕ್ಟಿವಿಟಿಗಳು ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಉದ್ದೇಶದಿಂದ ತೆರೆಯಲಾಗಿರುವಂತಹ ರೆಸಾರ್ಟ್ಗಳಾಗಿದ್ರೆ ಅಲ್ಲಿಗೆ ಮತ್ತೊಂದು ಬ್ಯಾಕ್ ಡೋರ್ ಕೂಡ ಇರುತ್ತೆ. ಆ ರೀತಿಯಾದಂತ ಒಂದು ಬ್ಯಾಕ್ ಡೋರ್ ಇಲ್ಲಿದೆ. ಒಳಹೊಕ್ಕು ಒಳಗಿರುವಂತಹ ಸ್ಥಳವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೇವೆ. ಈ ಸದ್ಯದ ಮಟ್ಟಿಗೆ ಕ್ಯಾಮರಾ ಪರ್ಸನ್ ಶಿವಶಂಕರ್ ಅವರು ಈ ಒಂದು ರೆಸಾರ್ಟ್ನ ಒಳಭಾಗದಲ್ಲಿ ಯಾವ ಚಿತ್ರಣ ಇದೆ ಅಂತ ತೋರಿಸ್ತಾ ಇರುವಂತದ್ದು. 35ಕ್ಕೂ ಹೆಚ್ಚಿನ ಯುವತಿಯರು, 30ಕ್ಕೂ ಹೆಚ್ಚಿನ ಯುವಕರು, ಅದರಲ್ಲಿ 3 ರಿಂದ 4 ಜನ ಸಣ್ಣ ಮಕ್ಕಳು, ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳು. ಒಂದಿಷ್ಟು ಜನ ಅನ್ನೋದಕ್ಕಿಂತ ಬಹುತೇಕ ಎಲ್ಲರೂ ಪಾನಮತ್ತರಾಗಿದ್ರೆ, ಒಂದಿಷ್ಟು ಜನ ಡ್ರಗ್ ಅಬ್ಯೂಸ್ ಕೂಡ ಮಾಡ್ತಿದ್ರು ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಒಂದ್ ಕಡೆಗೆ ಫೈರ್ ಪಾರ್ಟಿ ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೊಂದ್ ಕಡೆಗೆ ಪಾರ್ಟಿ ಅಂದ್ರೆ ಎಣ್ಣೆ ಪಾರ್ಟಿಯನ್ನ ನಡೆಸ್ತಾ ಇರುವಾಗಲೇ ಪೊಲೀಸರ ದಾಳಿ ಆಗಿರೋದ್ರಿಂದ ಒಂದಿಷ್ಟು ವ್ಯಕ್ತಿಗಳು ಪ್ರಾಬಬ್ಲಿ ತಮ್ಮ ಗ್ಲಾಸ್ಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿರುವಂತದ್ದು ಮತ್ತೊಂದು ಚಿತ್ರಣ ಆಗುತ್ತೆ. ಯಾಕೆ ಇದು ದೂರು ಹೊರಗೆ ಬಂತು, ಯಾಕೆ ಇಲ್ಲಿ ದಾಳಿ ಆಯ್ತು ಅನ್ನೋ ವಿಚಾರವನ್ನು ನೋಡೋದಾಯ್ತು ಅಂದ್ರೆ, ಇಲ್ಲಿ ಆಗಾಗ ಆಗ್ತಿದ್ದಂತ ರೇವ್ ಪಾರ್ಟಿಯಿಂದ ಸ್ಥಳೀಯರಿಗೆ ಕಿರಿಕಿರಿ ಆಗ್ತಿತ್ತು, ಸೌಂಡ್ ತೀರಾ ಹೆಚ್ಚಾಗಿ ಬರ್ತಿತ್ತು. ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ಅನೇಕ ಬಾರಿ ತಂದಿದ್ರು. ತಂದಂತ ಸಂದರ್ಭದಲ್ಲಿ ಈ ಯಾವಾಗ ಪಾರ್ಟಿ ನಡೆಯುತ್ತೆ ಅಂತ ಖಾತ್ರಿಪಡಿಸಿಕೊಂಡು ಮಾಹಿತಿಯನ್ನ ಪಡೆದಂತ ಕಗ್ಲಿಪುರ ಪೊಲೀಸರು ನಿನ್ನೆ ದಾಳಿಯನ್ನ ನಡೆಸಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚಿನ ಬೆಂಗಳೂರು ಮೂಲದ, ಅಂದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂತ ವಿದ್ಯಾರ್ಥಿನಿಯರು ಯಾರಿದ್ದಾರೆ ಅವರು ಇಲ್ಲಿಗೆ ಪಾರ್ಟಿ ಬಂದಿದ್ರು. ಆ ಕಾರಣದಿಂದ ಅಷ್ಟೂ ಜನರನ್ನ ಈಗ ವಶಕ್ಕೆ ಪಡೆದು ಎಲ್ಲರ ರಕ್ತದ ಸ್ಯಾಂಪಲ್ಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಅಲ್ಲಿಯೂ ಕೂಡ ಪೊಲೀಸರ ಭದ್ರತೆಯನ್ನ ಈಗ ನೀಡಲಾಗಿರುವಂತದ್ದು, ಯಾರು ಕೂಡ ಎಸ್ಕೇಪ್ ಆಗಬಾರದು ಅಂತ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ರಾಮನಗರ.